ಅವಕ್ಯಾಡೋ ಬಟರ್ ಫ್ರೂಟದು ಸೂಪರ್ ಹಿಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಇದು ಬಹಳ ಇಷ್ಟ. ಒಂದು ರೈಪ್ ಅವಕ್ಯಾಡೋ ತಗೊಂಡು ಅದನ್ನ ಬ್ಲೆಂಡರ್ಗೆ ಹಾಕೋತಾ ಇದ್ದೀನಿ. ಅದರ ಜೊತೆಗೆ ಸಿಂಪಲ್ ರೀ, ನಾನು ಹೇಳುವಂಥ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅನ್ಸ್ವೀಟೆಂಡ್ ಕೋಕೋ ಪೌಡರ್, ಮತ್ತೆ ವೇ ಪ್ರೋಟೀನ್ ಬಳಸೋರು 1 ಟೇಬಲ್ ಸ್ಪೂನ್ ಅದನ್ನು ಹಾಕೋಬಹುದು. 1 ಪಿಂಚ್ ಸಿನಮನ್ ಚಕ್ಕೆ ಪೌಡರ್, ಸ್ವೀಟ್ನೆಸ್ಗೆ 1 ಟೀ ಸ್ಪೂನ್ ಜೇನುತುಪ್ಪ, ಸ್ವಲ್ಪ ಪಿಂಕ್ ಹಿಮಾಲಯನ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಮತ್ತೆ ನಿಮಗೆ ಫೇವ್ರೆಟ್ ಮಿಲ್ಕ್ ಒಂದು 50 to 75 ml ರೀ, ಅಷ್ಟೇ. ಇದನ್ನೆಲ್ಲ ಬ್ಲೆಂಡ್ ಮಾಡಿ. ನಾರ್ಮಲಿ ಬಟರ್ ಫ್ರೂಟು ಟೇಸ್ಟ್ ಇರಲ್ವಲ್ಲ, ಬಟ್ ಈ ಡೆಸರ್ಟ್ ಎಷ್ಟು ಚೆನ್ನಾಗಿರತ್ತೆ ಅಂದರೆ ಇದನ್ನ ನೀವು ಬ್ರೆಡ್ಡಿಗೆ ಒಂದು ಸ್ಪ್ರೆಡ್ ಥರ ಯೂಸ್ ಮಾಡ್ಬೋದು, ಚಪಾತಿ ರೋಲ್ಗೂ ಯೂಸ್ ಮಾಡ್ಬೋದು, ಅಥವಾ ಹಾಗೆ ತಗೋಬೋದು. ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಆಗಕ್ಕೆ ನಾವು ಬೇರೆ ಏನು ಬೈಂಡಿಂಗ್ ಏಜೆಂಟ್ ಹಾಕಿಲ್ವಲ್ಲ, ಇದನ್ನ ನಾನು 1 hour ಫ್ರಿಜ್ಜಲ್ಲಿ ಇಟ್ಟೆ. ಆ್ಯಂಡ್ ಮನೇಲಿರುವಂಥ ಸೀಡ್ಸ್, ನಟ್ಸ್, ಎಕ್ಸ್ಟ್ರಾ ಪ್ರೋಟೀನ್ ಸೋರ್ಸ್ಗೆ ಆ್ಯಡ್ ಮಾಡಿ 1 hour ನಂತರ ಟೇಸ್ಟ್ ಮಾಡಿ. ಅಷ್ಟು ಸಖತ್ತಾಗಿರುತ್ತೆ. ಟ್ರೈ ಮಾಡಿ, ಹೇಗಿತ್ತು ಅಂತ ಶೇರ್. ಸ್ನ್ಯಾಕ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಆದರೆ ಇದರಲ್ಲಿರೋ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ನಾವು ಮಾಡಬೇಕಾಗಿರೋದೇನೆಂದರೆ ಆಯ್ಕೆ ಮಾಡಿಕೊಡುವಂಥ ಫುಡ್ಸ್ ಬಹಳ ಇಂಪಾರ್ಟೆಂಟ್. ಒಂದು ದಿವಸದಲ್ಲಿ 90% ಹೋಲ್ಸಮ್ ಫುಡ್ಸ್ನ ಆಯ್ಕೆ ಮಾಡ್ಕೊಳ್ಳಿ. ಆ್ಯಂಡ್ ಒಂದು 10% ನಿಮಗೆ ಫೇವ್ರೆಟ್ ಸ್ನ್ಯಾಕ್ನ ಒಂದು ಸ್ಮಾಲ್ ಪೋರ್ಷನ್ ತಗೊಳ್ಳಿ. ನಿಮಗೋಸ್ಕರ 5 ಹೆಲ್ತಿ ಫುಡ್ ಕಾಂಬಿನೇಷನ್ಸ್ ಕೊಟ್ಟಿದ್ದೀನಿ. ಟ್ರೈ ಮಾಡ್ತೀರಾ ಅಲ್ವಾ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ? ನನ್ನ ಜೀವನವನ್ನು ಬದಲಾಯಿಸಿದಂಥ 7 ಹ್ಯಾಬಿಟ್ಸ್. ಇನ್ನರ್ ಚೈಲ್ಡನ್ನು ಆಕ್ಟಿವ್ ಆಗಿ ಇಟ್ಕೊಳ್ಳೋದು. ಎಲ್ಲೇ ಇರಿ, ಆ ಕ್ಯೂರಿಯಾಸಿಟಿ, ಸಂತೋಷ ಇದ್ದಾಗ ಜೀವನ ಎಷ್ಟು ಸುಂದರ. ಎವ್ರಿ ಡೇ ಯಾವುದಾದ್ರೂ ಒಂದು ಹೊಸ ವಿಚಾರದ ಬಗ್ಗೆ ಸ್ವಲ್ಪ ತಿಳುವಳಿಕೆ. ಕಂಫರ್ಟ್ ಝೋನಿಂದ ಹೊರಗಡೆ ಬರೋದು. ಫಸ್ಟ್ ಟೈಮ್ ಡೆಲ್ಲಿಗೆ ನಾನು ಒಬ್ಬಳೇ ಟ್ರಾವೆಲ್ ಮಾಡಿ ಅವಾರ್ಡ್ ತಗೊಂಡಿದ್ದು. ಅಟ್ ದ ಏಜ್ ಆಫ್ 57 ಒಂದು ಹೊಸ ಚಾಲೆಂಜ್, ಟಾರ್ಗೆಟ್ ಶೂಟಿಂಗ್ನ ನನ್ನ ಜೀವನದಲ್ಲಿ ಸ್ಟಾರ್ಟ್ ಮಾಡಿರುವಂಥ ಒಂದು ಚಾಪ್ಟರ್. ವಯಸ್ಸು ಕೇವಲ ಒಂದು ನಂಬರ್ ಅಷ್ಟೇ ಅಲ್ವಾ? ನನ್ನ ಕೈಯಲ್ಲಾದಷ್ಟು ಒಂದು ಪುಟಾಣಿ ಸೇವೆ ಈ ಸಮಾಜಕ್ಕೆ. ನನ್ನ ಇನಿಷಿಯೇಟಿವ್ ತೂಕ ಇಳಿಸಿ ಹಸಿವು ನೀಗಿಸಿ ಕಾರ್ಯಕ್ರಮ. ಆರ್ಟ್ ಆಫ್ ಬ್ಯಾಲೆನ್ಸಿಂಗ್ ಬಹಳ ಮುಖ್ಯ. ಅದು ಫ್ಯಾಮಿಲಿ ಜೊತೆಗೆ ನನ್ನ ಕಂಪನಿ, ನನ್ನ ಕ್ಲಯಂಟ್ಸ್ ಹಾಗೂ ನನ್ನ ಫ್ರೆಂಡ್ಸ್, ಇದೆಲ್ಲ ಸೇರಿದ್ರೇ ಅಲ್ವಾ ಜೀವನ. ನನ್ನ ದಿವಸ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ವಿತ್ ಗ್ರ್ಯಾಟಿಟ್ಯೂಡ್ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್.